ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ ರೈತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಕಳೆದ ನಿನ್ನೆ ಬಿದ್ದಂಥ ಆಲಿಕಲ್ಲು ಮಳೆ ಎಫೆಕ್ಟಿಂದ ರೈತರಿಗೆ ಬೆಳೆ ನಷ್ಟ ಆಗಿದೆ. ಸೊ ಇದು ಬಂದು ಬೆಳೆ ಕ್ರಾಪ್ ಬಂದು ಪೆನ್ಸಿಲ್ ಬೀನ್ಸ್ ಸಸಿಗಳು ನಾಟಿ ಮಾಡಿ ಒಂದು ವಾರ ಆಗಿದೆ. ಸೊ ನಿನ್ನೆ ಬಿದ್ದಂತಹ ಆಲಿಕಲ್ಲು ಮಳೆ ಎಫೆಕ್ಟು ಈ ಥರ ಆಗಿದೆ, ಗಮನಿಸ್ಬೋದು. ಸೊ ತುಂಬ ಗಿಡ ಎಲ್ಲ ಅದು ಹೋಗಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು. ಸೊ ಇಲ್ಲಿ ಡ್ಯಾಮೇಜು ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ, ನೋಡ್ಬೋದು ರೈತರೆ. ಸೊ ಕಲ್ಲು ಬಿದ್ದಂತಹ ಸಮಯದಲ್ಲಿ ಗಿಡ ಸ್ಟೆಮ್ಮು ಕಟ್ಟಾಗಿದೆ. ಸೊ ಇನ್ನು ಸೊಲ್ಯೂಷನ್ನು ರೀಸೋಯಿಂಗ್ ಒಂದೇ ಸೊಲ್ಯೂಷನ್ನು. ಸೊ ಇಲ್ಲಿ ನೀವು ನೋಡ್ಬೋದು, ಗಿಡ ಮಲಗಿ ಫುಲ್ ಫ್ಲಾಟ್ ಆಗಿಬಿಟ್ಟಿದೆ. ಸೊ ಎಲೆ ಎಲ್ಲ ಹೋಲ್ಸ್ ಬಿದ್ದಿದೆ, ತೂತ ಬಿದ್ದಿದೆ, ನೀವು ನೋಡ್ಬೋದು. ಕಲ್ ಎಫೆಕ್ಟು ಇದು ಅಷ್ಟೇ ರೈತರೆ. ಸೊ ಇಲ್ಲಿ ಸ್ಟೆಮ್ಮು ಕಟ್ಟಾಗಿದೆ, ನಾವು ಗಮನಿಸ್ಬೋದು. ಈ ಗಿಡದಲ್ಲಿ ಬ್ರಾಂಚಸ್ ಎಲ್ಲ ಕಟ್ಟಾಗಿದೆ, ಕ್ಲಿಯರಾಗಿ ಕಾಣಿಸ್ಬೋದು, ನೀವು ನೋಡ್ಬೋದು ನೋಡಿ. ಸೊ ಇಲ್ಲಿ ನೋಡ್ಬೋದು, ಗಿಡ ಒಣಗೋದ ಫುಲ್ಲು ಒಣಗೋಗಿದೆ. ಆಲಿಕಲ್ಲು ಎಫೆಕ್ಟು, ಮಳೆ ಎಫೆಕ್ಟು. ಸೊ ನೀವು ನೋಡ್ಬೋದು, ಫುಲ್ ಗಿಡ ಹಾಫ್ ಆಫ್ ದ ಪ್ಲ್ಯಾಂಟ್ ಹ್ಯಾಸ್ ಬಿನ್ ಬ್ರೋಕನ್. ಇಲ್ಲೂ ಅಷ್ಟೇ ನೋಡ್ಬೋದು ನೀವು, ಡ್ಯಾಮೇಜ್ ಎಷ್ಟಾಗಿದೆ ಅಂತ ಪರ್ಸೆಂಟೇಜು. ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ವಾಟ್ ಈಸ್ ಹ್ಯಾಪನ್ ಅಂತ ನೋಡಿ. ರಾತ್ರಿ ಬಿದ್ದಂಥ ಮಳೆ ಎಫೆಕ್ಟು ಗಿಡ ಫುಲ್ಲು ಒಣಗೋದೆ, ಮತ್ತು ಇನ್ನೊಂದು ಸ್ಟೆಮ್ಮು ಆಲ್ರೆಡಿ ಕಟ್ಟಾಗಿದೆ. ಇಲ್ಲೂ ಅಷ್ಟೇ. ಸೊ ಸುತ್ತಮುತ್ತಲ ತೋಟಗಳು ನಷ್ಟ ಆಗಿದೆ, ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲೂ ಮಳೆ ಜಾಸ್ತಿಯಾಗಿ ಈ ಥರ ಆಗಿದೆ ರೈತರೆ. ಸೊ ಇಲ್ಲಿ ಗಮನಿಸ್ಬೋದು ನೀವು, ಹಾಫ್ ಆಫ್ ದ ಸ್ಟೆಮ್ ಹ್ಯಾಸ್ ಬಿನ್ ಬ್ರೋಕನ್. ಅರ್ಧಕ್ಕರ್ಧ ಗಿಡ ಮುರಿದೋಗಿದೆ. ಸೊ ನಿನ್ನೆ ಬಿದ್ದಂಥ ಆಲಿಕಲ್ಲು ಮಳೆ ಎಫೆಕ್ಟು ಈ ಥರ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿ ತುಂಬ ನಷ್ಟ ಆಗಿದೆ ಅಂತ ಹೇಳ್ಬೋದು.